ಕದನ ವಿರಾಮದ ಮೇಲೆ ಅನಿಶ್ಚಿತತೆಯ ತೂಗುಗತ್ತಿ ತೂಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಇರಾನ್ ಹಾಗೆ ಅಮೆರಿಕ ಶಾಂತಿ ಮಾತುಕತೆ ನಡೆಯೋದೇ ಡೌಟ್ ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನದಲ್ಲಿ ನಿಗದಿಯಾಗಿರುವ ಶಾಂತಿ ಸಭೆ ನಡೆಯುತ್ತಾ ಅನ್ನೋದಿಲ್ಲಿ ಪ್ರಶ್ನೆ. ಇರಾನ್ ಪ್ರತಿನಿಧಿಗಳು ಭಾಗಿಯಾಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಕಾರಣ ಲೆಬನಾನ್ ಮೇಲೆ ಇಸ್ರೇಲ್ ಮುಂದುವರಿಸಿರುವಂತ ದಾಳಿ. ಒಂದ್ ಹಂತದಲ್ಲಿ ಪಾಕ್ಗೆ ತೆರಳುತ್ತಾ ಇರೋದಾಗಿ ರಾಯಭಾರಿ ಹೇಳಿದ್ರು, ಒಂದು ಟ್ವೀಟ್ ಅನ್ನ ಮಾಡಿದ್ದರು. ಏಕಾಏಕಿ ಆ ಟ್ವೀಟ್ ಇದೀಗ ಡಿಲೀಟ್ ಆಗಿದೆ, ಇರಾನ್ ಎಂಬಸಿಯಿಂದ ಡಿಲೀಟ್ ಆಗಿದೆ. ಸಹಜವಾಗಿ ಪ್ರಶ್ನೆ ಹುಟ್ಟಾಕ್ತಾ ಇದೆ ಇರಾನ್ ರಾಯಭಾರಿಯ ಈ ನಡೆ. ವಿಚಾರ ಅಂತ ಅಂದ್ರೆ ಪಾಕಿಸ್ತಾನದಲ್ಲಿ ಈಗ ಆಲ್ರೆಡಿ ಒಂದು ಶಾಂತಿ ಸಭೆ ನಡೆಸೋದಕ್ಕೆ ಸಿದ್ಧತೆಗಳು ಆರಂಭ ಆಗಿದೆ. ಪಾಕಿಸ್ತಾನ ಪ್ರಧಾನಿ ಇದನ್ನ ಮೊನ್ನೆನೆ ಘೋಷಣೆ ಮಾಡಿದ್ದರು. ಅದಾದ ನಂತರದಲ್ಲೇ ಈ ಕದನ ವಿರಾಮ ಮತ್ತೊಂದು ಇದೆಲ್ಲವೂ ಕೂಡ ಇದೀಗ ಚಾಲ್ತಿಯಲ್ಲಿರುವಂಥದ್ದು. ಈಗ ವಿಚಾರ ಅಂತ ಅಂದ್ರೆ ಇಸ್ರೇಲ್ ಒಂದು ಖ್ಯಾತೆ ತೆಗೆದಿರೋದು. ಅದೇನು ಅಂತ ಅಂದ್ರೆ ಇರಾನ್ ಮೇಲಿನ ದಾಳಿಗಷ್ಟೇ ಈ ಕದನ ವಿರಾಮ, ಲೆಬನಾನ್ ಮೇಲಿನ ದಾಳಿಗಲ್ಲ. ಲೆಬನಾನ್ ಮೇಲಿನ ಹಿಜ್ಬುಲ್ಲಾ ತಾಣಗಳ ಮೇಲೆ ನನ್ನ ಅಟ್ಯಾಕ್ ಮುಂದುವರಿಯುತ್ತೆ ಅಂತ ಹೇಳ್ಕೊಂಡು ಇಸ್ರೇಲ್ ಬಹಳ ಘೋರವಾದಂಥ ಅಟ್ಯಾಕ್ ಅನ್ನ ಮುಂದುವರಿಸ್ತಾ ಇದೆ. ಆದರೆ ತನ್ನ ಮಿತ್ರ ಪಡೆಗಳಿರುವಂಥ ಲೆಬನಾನ್ ಮೇಲೆ ಹೀಗೆ ಅಟ್ಯಾಕ್ ಮಾಡ್ತಾ ಇರೋದು ಇರಾನ್ಗೆ ಸಿಟ್ಟು ತರಿಸಿದೆ. ಈ ಕಾರಣಕ್ಕಾಗಿಯೇ ಇರಾನ್ ಪಾಕಿಸ್ತಾನದಲ್ಲಿ ನಡೆಯುವಂಥ ಶಾಂತಿ ಸಭೆಗೆ ತೆರಳೋದಿಲ್ಲ ಅನ್ನೋ ರೀತಿಯಾದಂಥ ವಾತಾವರಣ ಇದೀಗ ನಿರ್ಮಾಣ ಆಗ್ತಾ ಇದೆ. ಹಾಗೇನಾದರೂ ಆದರೆ ಮತ್ತೆ ಘೋರ ಯುದ್ಧ ಆರಂಭ ಆಗುವಂಥ ಚಾನ್ಸಸ್ ತೀರಾ ಹೆಚ್ಚಿದೆ. ಆಮೇಲೆ ಒಂದು ಹಂತದಲ್ಲಿ ಈಗ ಇರಾನ್ ಕೊಟ್ಟಿರುವಂಥ 10 ಷರತ್ತುಗಳೇನಿದೆ, ಶಾಂತಿ ಮಾತುಕತೆ ಅಥವಾ ಯುದ್ಧ ನಿಲ್ಲಿಸಬೇಕು ಅಂತ ಅಂದ್ರೆ 10 ಷರತ್ತುಗಳನ್ನು ಅಥವಾ 10 ಡಿಮಾಂಡ್ಗಳನ್ನು ಏನಿಟ್ಟಿದೆ ಅದನ್ನ ಟ್ರಂಪ್ ಕಸದ ಬುಟ್ಟಿಗೆ ಎಸೆದಿದ್ದಾರೆ ಅನ್ನುವಂಥ ರೀತಿಯಾಗಿ ಅಮೆರಿಕ ಈಗ ರಿಯಾಕ್ಟ್ ಮಾಡ್ತಾ ಇದೆ. ಅದು ಕೂಡ ಇರಾನ್ನ ಸಿಟ್ಟಿಗೆ ಕಾರಣ ಆಗಿದೆ. ಲೆಬನಾನ್ ಮೇಲೆ ಇಸ್ರೇಲ್ ದಾಳಿಗೆ ಇರಾನ್ ಕೆರಳಿದ್ಯಾ? ಕದನ ವಿರಾಮ ಮುರಿಯುವ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಇರಾನ್ ಎಚ್ಚರಿಕೆಯ ಬಳಿಕವೂ ಕೂಡ ಇಸ್ರೇಲ್ ಸೇನೆಯಿಂದ ದಾಳಿ ಮುಂದುವರಿತಾ ಇದೆ. ಲೆಬನಾನ್ ಕದನ ವಿರಾಮದ ಭಾಗ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಆದ್ರೆ ಇದು ಲೆಬನಾನ್ಗೆ ಅನ್ವಯಿಸೋದಿಲ್ಲ ಅಂತ ಟ್ರಂಪ್ ಹಾಗೆ ನೇತನ್ಯಾಹು ಹೇಳ್ತಾ ಇದ್ದಾರೆ. ಇದು ಇರಾನ್ಗೆ ಸಿಟ್ಟು ತರಿಸ್ತಾ ಇದೆ. ತಾನೇ ಪೋಷಿಸಿ ಇಲ್ಲಿ ತನಕ ಇಸ್ರೇಲ್ ವಿರುದ್ಧವಾಗಿ ಅಟ್ಯಾಕ್ ಮಾಡೋದಕ್ಕೆ ಕುಮ್ಮಕ್ಕು ಕೊಡ್ತಾ ಇರುವಂತಹ ಇರಾನ್ ಈಗ ಲೆಬನಾನ್ ಮೇಲೆ, ಅದರಲ್ಲೂ ಹಿಜ್ಬುಲ್ಲಾ ಮೇಲೆ ನಡೀತಾ ಇರುವಂಥ ಈ ಅಟ್ಯಾಕ್ ಇದೆಯಲ್ಲ, ಹಿಜ್ಬುಲ್ಲಾದ ಟಾಪ್ ಕಮಾಂಡರ್ಗಳನ್ನು ಹೊಡೆಯುವಂಥ ಕೆಲಸ ನಿನ್ನೆಯಿಂದನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಇಸ್ರೇಲ್ ಕಡೆಯಿಂದ. ಇದು ಇರಾನ್ಗೆ ಸಿಟ್ಟು ತರಿಸ್ತಾ ಇದೆ. ಶಾಂತಿ ಮಾತುಕತೆ ಅಂದರೆ ಸಂಪೂರ್ಣ ಶಾಂತಿ ಮಾತುಕತೆ ಇರಬೇಕಾದ್ರೆ ಅದನ್ನು ಲೆಬನಾನ್ ಹೊರತುಪಡಿಸೋದು, ಇರಾನ್ ಮಾತ್ರ ಒಳಗೆ ಹಾಕೊಳ್ಳೋದು ಇದೆಲ್ಲ ಆಗಲ್ಲ. ನಮ್ಮ ಸೇನೆ ಯುದ್ಧ ಪುನರಾರಂಭಕ್ಕೆ ಸಿದ್ಧ ಆಗಿದೆ, ಇರಾನ್ ಸೇನೆ ವಕ್ತಾರ ಅಮೀರ್ ನಿಯಾ ಕೊಟ್ಟಿರೋ ಹೇಳಿಕೆ. ನಮಗೆ ಕದನ ವಿರಾಮದ ಮೇಲೆ ನಂಬಿಕೆ ಇಲ್ಲ, ನಮ್ಮ ಸೇನೆ ಎಚ್ಚರದಿಂದ ಸರ್ವಸನ್ನದ್ಧ ಆಗಿದೆ. ಡೊನಾಲ್ಡ್ ಟ್ರಂಪ್ ನಂಬಿಕೆಗೆ ಅರ್ಹ ಅಲ್ಲ, ನಮ್ಮ ಸೇನೆ ಯುದ್ಧ ಪುನರಾರಂಭಕ್ಕೆ ಸಿದ್ಧ ಆಗಿದೆ. ಇರಾನ್ ಸೇನೆಯ ವಕ್ತಾರ ಅಮೀರ್ ನಿಯಾ ಕೊಟ್ಟಿರುವಂತ ಹೇಳಿಕೆ ಇದು. ನಮ್ಮ ಸೇನೆ ಎಲ್ಲಾ ರೀತಿಯಾದಂಥ ಯುದ್ಧಕ್ಕೆ ಅಂದ್ರೆ ಯುದ್ಧದ ಪುನರಾರಂಭಕ್ಕೆ ಸಿದ್ಧ ಆಗಿದೆ ಅನ್ನುವಂಥದ್ದನ್ನ ಇರಾನ್ ಹೇಳ್ತಾ ಇದೆ. ಅಲ್ಲಿಗೆ ಇರಾನ್ ಒಂದು ಹಂತದಲ್ಲಿ ಒಂದು ಹೆಜ್ಜೆ ಮುಂದಿಟ್ಟಿದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಕಳೆದ ನಿನ್ನೆಯಿಂದ ಆದಂತಹ ಮಾತುಕತೆ ಆ ನಂತರದಲ್ಲಿ ಸುಮ್ಮನಿದ್ದಂಥ ಇರಾನ್ ಇದೀಗ ಮತ್ತೊಂದು ಹೆಜ್ಜೆ ಮುಂದಿಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹಿರಂಗವಾಗಿ ತಾನೇ ಮೊದಲಿಗೆ ಇಲ್ಲಿ ನಾನು ಯುದ್ಧಕ್ಕೆ ಸಿದ್ಧ ಇದ್ದೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಮಾಡ್ತಾ ಇದೆ ಇರಾನ್. ಕಾರಣ ಅಂತಂದ್ರೆ ಅಮೆರಿಕ ಇಲ್ಲಿ ಇರಾನ್ ಸಂಪೂರ್ಣವಾಗಿ ಶರಣಾಗ್ಬಿಟ್ಟಿದೆ, ನಮ್ಮ ಉದ್ದೇಶಗಳೇನಿತ್ತು ಅದನ್ನು ಈಡೇರಿದೆ ಅನ್ನುವಂಥ ರೀತಿಯಾಗಿ ಬಿಂಬಿಸುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಇರಾನ್ ವಾಸ್ತವದಲ್ಲಿ ನಾವು ಯುದ್ಧದ ಪುನರಾರಂಭಕ್ಕೆ ಸಿದ್ಧ ಅನ್ನುವಷ್ಟರ ಮಟ್ಟಿಗಿನ ಓಪನ್ ಸ್ಟೇಟ್ಮೆಂಟ್ ಅನ್ನು ಕೊಡುವಷ್ಟರ ಮಟ್ಟಿಗೆ ತಾನೆಷ್ಟು ಅಗ್ರೆಸಿವ್ ಆಗಿದ್ದೀನಿ ಅನ್ನುವಂಥದ್ದನ್ನ ಬಿಂಬಿಸೋ ಪ್ರಯತ್ನವನ್ನ ಮಾಡ್ತಾ ಇದೆ. ವಿಚಾರ ಅಂತಂದ್ರೆ ಇರಾನ್ ಹಾಗೆ ಅಮೆರಿಕ ಶಾಂತಿ ಮಾತುಕತೆಗೆ ಪಾಕಿಸ್ತಾನ ವೇದಿಕೆಯನ್ನ ಕಲ್ಪಿಸ್ತಾ ಇದೆ ಅಥವಾ ಪಾಕಿಸ್ತಾನದಲ್ಲಿ ವೇದಿಕೆ ಸಿದ್ಧ ಆಗ್ತಾ ಇದೆ. ಮಾತುಕತೆಗೆ ಅಮೆರಿಕ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಮಾತುಕತೆಯ ನೇತೃತ್ವವನ್ನ ಈ JD ವ್ಯಾನ್ಸ್ ನೇತೃತ್ವದ ತಂಡ ಅಮೆರಿಕದ ಪರವಾಗಿ ವಹಿಸುತ್ತೆ. ಅಮೆರಿಕದ ಪರವಾಗಿ JD ವ್ಯಾನ್ಸ್ ನೇತೃತ್ವದಲ್ಲಿ ಬರುತ್ತೆ. ಸೊ ಏಪ್ರಿಲ್ 11ನೇ ತಾರೀಕಿನಂದು ಪಾಕಿಸ್ತಾನದಲ್ಲಿ ಮೊದಲ ಸುತ್ತಿನ ಮಾತುಕತೆ. JD ವ್ಯಾನ್ಸ್ ಜೊತೆ ಇಸ್ಲಾಮಾಬಾದ್ಗೆ ಜಾರೆಡ್ ಕುಶ್ನರ್ ಭೇಟಿ ಕೊಡ್ತಾರೆ. ಯುದ್ಧ ಬಿಟ್ಟು ರಾಜತಾಂತ್ರಿಕ ಹಾದಿಯನ್ನ ಹಿಡಿತಾ ಇದೆ ಅಮೆರಿಕ. ಇರಾನ್ನ 10 ಅಂಶಗಳ ಹಳೆಯ ಯೋಜನೆಯನ್ನ ಟ್ರಂಪ್ ಈಗ ಆಲ್ರೆಡಿ ತಿರಸ್ಕರಿಸಿದ್ದಾರೆ. ಏಪ್ರಿಲ್ 7ನೇ ತಾರೀಕಿನಂದು ಒಂದು ಹೊಸ ಪ್ರಸ್ತಾವನೆಗೆ ಇರಾನ್ ಮುಂದಾಗ್ತಾ ಇದ್ದ ಹಾಗೆ ವೈಟ್ ಹೌಸ್ ಮಣಿದಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ತನ್ನ ಬಳಿ ಇರುವ ಯುರೇನಿಯಂ ಹಸ್ತಾಂತರಿಸೋದಕ್ಕೆ ಇರಾನ್ ಒಪ್ಪಿದೆ.
ಹೊರ್ಮುಜ್ ಜಲಸಂಧಿ ಮುಕ್ತಗೊಳಿಸೋದಕ್ಕೂ ಕೂಡ ಇರಾನ್ ಒಪ್ಕೊಂಡಿದೆ. ಫೆಬ್ರವರಿ 28ನೇ ತಾರೀಕಿನಿಂದ ಸಂಘರ್ಷದ ಹಾದಿಯಲ್ಲಿದ್ದಂಥ ಉಭಯ ರಾಷ್ಟ್ರಗಳು ಇದೀಗ ಇಸ್ರೇಲ್ ಹಾಗೆ ಚೀನಾದೊಂದಿಗೂ ಚರ್ಚಿಸಿ ಟ್ರಂಪ್ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ಬಟ್ ಸಂಪೂರ್ಣವಾಗಿ ಒಪ್ಪಿದ್ಯಾ ಹೊರ್ಮುಜ್ನೆಲ್ಲ ಮುಕ್ತ ಮಾಡೋದಕ್ಕೆ, ಯುರೇನಿಯಂ ಅನ್ನ ಒಪ್ಸೋದಕ್ಕೆ? ಇದು ಈಗಲೂ ಕೂಡ ಸ್ವಲ್ಪ ಅಸ್ಪಷ್ಟ. ಹರೀಶ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಬಹುಶಃ ನಿಮ್ಗೆ ವಿಚಾರ ತಿಳಿದಿರ್ಬೋದು. ಅಂತ ಅಂದ್ರೆ ನಾನು ಮಾತುಕತೆಗೆ ಸಿದ್ಧ ಅನ್ನುವಂಥ ರೀತಿಯಾಗಿ ಆಡಿದ್ದಂಥ ಮಾತು ಅಥವಾ ಟ್ವೀಟ್ ಅನ್ನ ಇರಾನ್ ಇದೀಗ ಡಿಲೀಟ್ ಮಾಡಿದೆ. ಅದಾದ ನಂತರ ಯುದ್ಧಕ್ಕೆ ಮತ್ತೆ ಸಿದ್ಧ ಅನ್ನೋ ರೀತಿಯಾಗಿ ಇರಾನ್ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾ ಇದೆ. ಆಮೇಲೆ ಇರಾನ್ ಸಲ್ಲಿಸಿರುವಂತಹ ಪ್ರಸ್ತಾವನೆ, ಅದರಲ್ಲಿ ಅಮೆರಿಕ ಒಪ್ಪಿರೋದೆಷ್ಟು ಕಸದ್ಬುಟ್ಟಿಗೆ ಹಾಕಿದಾರೋ, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಅಮೆರಿಕದ ಕೆಲ ವಕ್ತಾರರು ಕೊಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಈಗ ಮಾತುಕತೆಗೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಈ ಮಾತುಕತೆ ಎಷ್ಟು ಫಲಪ್ರದ ಆಗ್ಬೋದು, ಅಸಲಿಗೆ ಮಾತುಕತೆ ನಡಿಬಹುದಾ ಅನ್ನೋ ರೀತಿಯಾದ ಬೆಳವಣಿಗೆಗಳು ಕಂಡು ಬರ್ತಾ ಇದೆ. ಏನೇನ್ ಆಗ್ತಾ ಇದೆ ಈ ಮಾತುಕತೆಯ ವೇದಿಕೆ ಸುತ್ತ, ಹರೀಶ್? ಮಲ್ತೇಶ್, ಇರಾನ್ ಹಾಗೂ ಅಮೆರಿಕದ ಮಧ್ಯೆ ಕದನ ವಿರಾಮ ಆದ ಬಳಿಕ ಎರಡು ಅಂಶಗಳಲ್ಲಿ ಈಗ ಗೊಂದಲ ಇರತಕ್ಕಂಥದ್ದು. ಒಂದು, ಲೆಬನಾನ್ ಮೇಲೆ ಅಟ್ಯಾಕ್ ಮಾಡಬೇಕಾ ಮಾಡಬಾರ್ದಾ ಅನ್ನುವಂಥದ್ದು ಒಂದು. ಅಂದರೆ ಕದನ ವಿರಾಮವನ್ನು ಲೆಬನಾನ್ನು ಅದರೊಳಗೆ ಸೇರಿಸ್ಕೊಳ್ಬೇಕಾ ಬೇಡವಾ ಅನ್ನುವಂಥ ಒಂದು ಚರ್ಚೆ. ಇಸ್ರೇಲ್ ಹೇಳ್ತಾ ಇದೆ ಕದನ ವಿರಾಮ ಲೆಬನಾನ್ಗೆ ಅನ್ವಯಿಸೋದಿಲ್ಲ, ನಾವು ಲೆಬನಾನ್ ಮೇಲೆ ನಿರಂತರವಾದಂಥ ದಾಳಿಯನ್ನು ಮಾಡ್ತೀವಿ ಅನ್ನುವಂಥದ್ದು ಹೇಳಿತ್ತು. ಅದೇ ರೀತಿಯಾಗಿ ದಾಳಿಯನ್ನು ಮಾಡ್ತಾ ಇದೆ. ಕದನ ವಿರಾಮ ಆದ ಬಳಿಕವೂ ಕೂಡ ಲೆಬನಾನ್ ಮೇಲೆ ಇಸ್ರೇಲ್ ನಿರಂತರ ದಾಳಿ ಮಾಡ್ತಾ ಇದೆ. ಇದಕ್ಕೆ ಇರಾನ್ ವಿರೋಧ ಮಾಡ್ತಾ ಇದೆ. ಕದನ ವಿರಾಮ ಲೆಬನಾನ್ಗೂ ಕೂಡ ಅನ್ವಯಿಸುತ್ತೆ, ಆದರೆ ಇಸ್ರೇಲ್ ಲೆಬನಾನ್ ಮೇಲೆ ಮಾಡ್ತಾ ಇರ್ತಕ್ಕಂಥ ದಾಳಿ ಏನಿದೆ ಇದನ್ನು ನಾವು ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಇರಾನ್ ಹೇಳಿದೆ. ಇನ್ನೂ ಬಹುಮುಖ್ಯವಾಗಿ 10 ಷರತ್ತುಗಳನ್ನು ಏನು ಅಮೆರಿಕ ವಿಧಿಸಿತ್ತು ಇರಾನ್, ಇದಕ್ಕೆ ಅಮೆರಿಕ ಬಹುತೇಕ ಒಪ್ಪದೇ ಇರುವಂತಹ ಸಾಧ್ಯತೆಗಳೇ ಹೆಚ್ಚಿವೆ. ಬಹುಮುಖ್ಯವಾಗಿ ಅಮೆರಿಕ ಕೂಡ ಇರಾನ್ ಮೇಲೆ ಯಾವ ಷರತ್ತುಗಳನ್ನು ವಿಧಿಸಿತ್ತು ಅದನ್ನು ಕೂಡ ಇರಾನ್ ಒಪ್ಪದೇ ಇರುವಂತಹ ಸಾಧ್ಯತೆ ಇದೆ. ಈ 2 ವಾರಗಳ ಕದನ ವಿರಾಮ ಏನಿದೆ, ಈ 2 ವಾರಗಳ ಕದನ ವಿರಾಮದಲ್ಲಿ ಚರ್ಚೆ ಆಗುವಂಥದ್ದೇ ಈ ವಿಚಾರ. ಈ ಷರತ್ತುಗಳ ವಿಚಾರ, ಷರತ್ತುಗಳ ಪರಸ್ಪರ ವಿನಿಮಯ ಏನಾಗುತ್ತೆ, ಯಾವ ಷರತ್ತುಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗುತ್ತೆ, ಯಾವ ಷರತ್ತುಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಲ್ಲ, ಈ ವಿಚಾರಗಳ ಬಗ್ಗೆಯೇ ಚರ್ಚೆ ಆಗುತ್ತೆ ಅನ್ನುವಂತಹದ್ದು ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಈ ಒಂದು ಚರ್ಚೆ ಆಗುತ್ತೆ. ಇರಾನ್ನ ಪ್ರತಿನಿಧಿಗಳು ಕೂಡ ಭಾಗಿಯಾಗ್ತಾರೆ, ಜೊತೆಗೆ ಅಮೆರಿಕದ ಪ್ರತಿನಿಧಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಆದರೆ ಇಸ್ಲಾಮಾಬಾದ್ನಲ್ಲಿ ಭಾಗಿಯಾಗಬೇಕಾಗಿದ್ದಂತಹ ಪ್ರತಿನಿಧಿ ಏನಿದ್ದಾರೆ ಅವರು ಭಾಗಿಯಾಗ್ತೀನಿ ಅನ್ನುವಂಥದ್ದನ್ನ ಹೇಳಿ ಈಗ ಟ್ವೀಟನ್ನು ಡಿಲೀಟ್ ಮಾಡಿರುವಂತಹದ್ದು. ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ಒಪ್ಪಂದದ ಸಭೆಗೆ ಭಾಗಿ ಆಗ್ತಾರೋ ಇಲ್ವಾ ಅನ್ನುವಂತಹ ಚರ್ಚೆ ಈಗ ಊಹಾಪೋಹಗಳಿಗೆ ಎದ್ದಿರುವಂತಹದ್ದು. ಇರಾನ್ ಈ ಸಭೆಗೆ ಹೋಗುತ್ತಾ ಇಲ್ವಾ ಅನ್ನುವಂಥದ್ದು. ಯಾಕಂತಂದ್ರೆ ಕದನ ವಿರಾಮವನ್ನು ಈಗ ಇಸ್ರೇಲ್ ಉಲ್ಲಂಘನೆಯನ್ನ ಮಾಡ್ತಾ ಇರುವಂತಹದ್ದು, ಲೆಬನಾನ್ ಮೇಲೆ ನಿರಂತರವಾದಂಥ ದಾಳಿಯನ್ನು ಮಾಡ್ತಾ ಇದೆ. ಮುಖ್ಯವಾಗಿ ಇಸ್ಲಾಮಾಬಾದ್ನಲ್ಲಿ ಏನು ಈ ಒಂದು ಮಾತುಕತೆ ನಡೆದಿತ್ತು, ಅಂದರೆ ಪ್ರಾಥಮಿಕ ಹಂತದ ಮಾತುಕತೆ ನಡಿ 2 ವಾರಗಳ ಕದನ ವಿರಾಮವನ್ನು ಘೋಷಣೆ ಮಾಡಲಾಯಿತು. ಶಹಬಾಜ್ ಶರೀಫ್ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ರು. ಆ ಟ್ವೀಟ್ ನಲ್ಲಿ ಮೆನ್ಷನ್ ಮಾಡಿದ್ರು ಲೆಬನಾನ್ ಕೂಡ ಈ ಕದನ ವಿರಾಮದ ಒಳಗೆ ಒಳಪಟ್ಟಿರುತ್ತದೆ ಅಂತ, ಕದನ ವಿರಾಮಕ್ಕೆ ಲೆಬನಾನ್ ಕೂಡ ಒಳಪಟ್ಟಿರುತ್ತೆ ಅನ್ನುವಂಥದ್ದನ್ನ ಟ್ವೀಟ್ ಮಾಡಿದ್ರು. ಆದರೆ ಇದಕ್ಕೆ ಇಸ್ರೇಲ್ ಅಸಮಾಧಾನವನ್ನು ವ್ಯಕ್ತಪಡಿಸಿತ್ತು. ಲೆಬನಾನ್ ಅನ್ನ ಹೊರಗಿಟ್ಟು ಕದನ ವಿರಾಮ ನಡಿಬೇಕು ಅನ್ನುವಂಥದ್ದನ್ನ ಇಸ್ರೇಲ್ ಹೇಳಿತ್ತು. ಹಾಗಾಗಿಯೇ ಲೆಬನಾನ್ ಮೇಲೆ ದಾಳಿ ಆಗ್ತಾ ಇರುವಂತಹದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಇರಾನ್ಗೆ ಇದು ಒಪ್ಪಿತ ಆಗ್ತಾ ಇಲ್ಲ. ಯಾಕಂದ್ರೆ ಲೆಬನಾನ್ ಮೇಲೆ ಆ ಮಟ್ಟಿಗಿನ ದಾಳಿ ಆಗ್ತಾ ಇರುವಂತಹದ್ದು. 300ಕ್ಕೂ ಹೆಚ್ಚು ಮಂದಿ ಕಳೆದ 30 ಗಂಟೆಗಳಲ್ಲಿ ಸಾವನ್ನಪ್ಪಿರುವಂತಹದ್ದು, 20ಕ್ಕೂ ಹೆಚ್ಚು ಮಕ್ಕಳು ಸಾವನ್ನಪ್ಪಿದ್ದಾರೆ. ಮೂಲಭೂತ ಸೌಕರ್ಯಗಳನ್ನ, ನಾಗರಿಕ ಮೂಲಭೂತ ಸೌಕರ್ಯಗಳನ್ನೇ ಗುರಿಯಾಗಿರಿಸಿಕೊಂಡು ಲೆಬನಾನ್ ಮೇಲೆ ದಾಳಿಯನ್ನ ಮಾಡ್ತಾ ಇರುವಂತಹದ್ದು. ಹೀಗಾಗಿ ಇರಾನ್ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಕದನ ವಿರಾಮವನ್ನ ಇಸ್ರೇಲ್ ಉಲ್ಲಂಘನೆಯನ್ನ ಮಾಡ್ತಾ ಇದೆ. ಹಾಗಾಗಿ ಮುಂದಿನ ಮಾತುಕತೆ ನಡೆಯುತ್ತೋ ಇಲ್ವೋ ಅನ್ನುವಂಥ ಆತಂಕ ಕೂಡ ಎದುರಾಗಿರುವಂತಹದ್ದು. ಜೊತೆಗೆ ಹರ್ಮುಜ್ ಜಲಸಂಧಿಯನ್ನು ಕೂಡ ಬಂದ್ ಮಾಡ್ತೀನಿ ಅನ್ನುವಂಥದ್ದು ಹೇಳ್ತಾ ಇದೆ. ಮತ್ತೆ ಅಮೆರಿಕ ಇರಾನ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ, ಹರ್ಮುಜ್ ಜಲಸಂಧಿಯನ್ನ ಸಂಪೂರ್ಣವಾಗಿ ಓಪನ್ ಮಾಡದೇ ಇದ್ರೆ ನಮ್ಮ ಈಗಿನ ಏನು ಸೇನೆ ಇದೆ, ಅಂದ್ರೆ ಪರ್ಷಿಯನ್ ಸೀನಲ್ಲಿ ಇರ್ತಕ್ಕಂಥ ಸೇನೆ ಇನ್ನೂ ಕೂಡ ಅಲ್ಲೇ ಬೀಡು ಬಿಟ್ಟಿರುತ್ತೆ. ಯಾವಾಗ ಹರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ, ಸಂಪೂರ್ಣ ಷರತ್ತುಗಳನ್ನು ಯಾವಾಗ ಇರಾನ್ ಈಡೇರಿಸುತ್ತೆ, ಆ ನಂತರವಷ್ಟೇ ನಮ್ಮ ಸೇನೆ ವಾಪಸ್ ಬರುತ್ತೆ ಅನ್ನುವಂಥದ್ದನ್ನ ಟ್ರಂಪ್ ಹೇಳಿದ್ದಾರೆ. ಇನ್ನು ಯುದ್ಧದ ಕಾರ್ಮೋಡ ಇನ್ನೂ ಕೂಡ ಕವಿದಿದೆ ಅನ್ನೋ ಆತಂಕ ಇಡೀ ಜಗತ್ತಿಗೆ ಈಗ ಸೃಷ್ಟಿ ಆಗ್ತಾ ಇದೆ. ಥ್ಯಾಂಕ್ ಯು